ಯಪ್ಪ ಯಪ್ಪ ಒಳಗೆ ಇಂಥ ಶೆಕೆ ಐತಿ. ಈ ಮಳೆಗೆ ಬಂದ್ರೆ ಜೋರಾಗರ ಬರೋಂಗಿಲ್ಲ. ಒಂದೆರಡು ತಾಸು ಆತ ಬಿಡ್ಲಿದಂಗೆ ಹೊಡೆದ್ರೆ ಸ್ವಲ್ಪ ತಣ್ಣಗರ ಇರ್ತೈತಿ. ಹಂಗಾಗಂಗಿಲ್ಲ. ಒಂದು ಅರ್ಧ ಗಂಟೆ ಬರೋಂಗಿಲ್ಲ, ಒಂದು 10 ನಿಮಿಷ ಹನಿ ನೆಟ್ಟಗೆ ನೆಲ ತೊಯ್ಯಂಗಿಲ್ಲ. ಅಷ್ಟು ಹನಿ ಅಷ್ಟು ಬಂದು ಹೋಗತಿ. ಆಮೇಲೆ ನೋಡ್ರಿ ಇಂಥ ಜಳ ಅಂದ್ರೆ ಜಳ. ಇಲ್ಲೇ ಸ್ವಲ್ಪ ತಣ್ಣಗೈತಿ, ಗಿಡ ಮರ ಅದಾವೆಲ್ಲ ಇಲ್ಲೇ ಸ್ವಲ್ಪ ಕುಂದ್ರೆ. ಏನಸಿತಕ್ಕ ಇಲ್ಲಿ ಬಂದು ಕುಂತ್ಬಿಟ್ಟು ಬಾರ ಗಿರ್ಜಿ. ಏನು ಮಾಡ್ಬೇಕು ಬಿಡ, ಒಳಗೆ ಜಳ ಅಂದ್ರೆ ಜಳ. ಯಪ್ಪ ಅಡುಗೆ ಮಾಡಿ ಯಾವಾಗ ಒಳಗೆ ಹೊರಗೆ ಬರ್ತಾವೆ ಅನ್ನೋದಕ್ಕತಿ. ಫ್ಯಾನ್ ಹಚ್ಕೊಂಡು ಕುಂತ್ರೆ ಅದೇನು ತಣ್ಣು ಗಾಳಿ ಬರ್ತೈತೆ. ಬಿಸಿಲಿಗೆ ಕಾದು ಬಿಸಿ ಗಾಳಿ ಬಂದಂಗೆ ಸಮಾಧಾನ ಆಗಂಗಿಲ್ಲ. ಯಾವಾಗೆಲ್ಲ ಹೊರಗೆ ಬಂದು ಕುಂದಿರ್ತಾನೆ ಅನ್ನಂಗಾಗಿರ್ತೈತಿ. ಈಗ ಅಡುಗೆಲ್ಲ ಮುಗಿತಾ, ಸ್ವಲ್ಪ ಮಕ್ಕ ಕೈ ಇಟ್ಕೊಂಬಂದು ಕುತ್ಕೊಂಡೆ ನೋಡೋರು. ಸ್ವಲ್ಪ ಗಾಳಿ ಬೀಸ್ತೈತಲ್ಲ, ಸ್ವಲ್ಪ ಎಷ್ಟೋ ನೆಮ್ಮದಿ ಅನ್ನಿಸ್ತದೆ ನೋಡುತ್ತೆ. ನಿಂದು ಅಡುಗೆಲ್ಲ ಆತೇನ? ಹೋನ ರೊಟ್ಟಿ ಏನು ಮಾಡೋಕೆ ಹೋಗಿಲ್ಲವ, ಅನ್ನ ಸಾರು ಮಾಡಿಟ್ಟು ಬಂದೆ ನೋಡು. ಅವು ಯಾಕೆ ಟಮಾಟೆ ಹಣ್ಣು ಮೊನ್ನೆ ಹೋದಾಗ ತರ್ಬೇಕಂದ್ರೆ ಯಾಕೆ ಚೆನ್ನಾಗಿದ್ದಿಲ್ಲ ಅಂತ ತಂದೆ ಇಲ್ಲ. ಒಂದೆರಡು ಅಷ್ಟೇ ಇದ್ವಾ, ಕಮ್ಮಿ ಅದು. ಮತ್ತೆ ಇನ್ನೇನು ಮಾಡಲಿ ಅಂತಂದು ಹುಣ್ಸೆ ನಿಂಡಿ ಅನ್ನ ಸಾಂಬಾರು ಮಾಡಿ ಬಂದೆ ನೋಡು. ಹೆಂಗೆ ಮತ್ತೆ ಈಗ ರಮ್ಯಾಗ ಬೇರೆ ಕಡೆ ನೋಡಕತ್ತೀರಾ? ಇಲ್ಲವ, ಅಕ್ಕಿ ಪಾಪ ಮೊದಲಿಂದನೂ ನಾನು ಓದಬೇಕು. ಸ್ವಲ್ಪ ದಿನ ಆದರೂ ಕೆಲ್ಸಕ್ಕೆ ಹೋಗಿ ನಿಮ್ಮನ್ನು ನಾನು ಗಂಡು ಮನೆಗೆ ಹೋಗಿ ಕೆಲ್ಸಕ್ಕೆ ಹೋದ್ರೇನೋ ಬಿಟ್ಟರೆ ನನಗದು ಮುಖ್ಯ ಆಗಲ್ಲ. ನಾನು ತವ್ರ ಮನೆಗಿದ್ದಾಗ ಸ್ವಲ್ಪ ದಿನ ಆದರೂ ಕೆಲ್ಸಕ್ಕೆ ಹೋಗ್ಬೇಕಂದು ನನಗೆ ಇಷ್ಟ ಮಮ್ಮಿ ಅಂತಂದಿಲ್ಲ. ನಾವೇನೋ ಹೋಗ್ಬಿಡೋ ಒಳ್ಳೆ ಸಾಮಾನು ಬಂದತಂದು ನಾವು ಅಕ್ಕಿಗೆ ಒಪ್ಸಿದ್ವಿ. ಪಾಪ ಅದು ಹಿಂಗಾಗ್ಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ದಿನ ಬೇಡ. ಅದೇನೋ ಓದ್ತಾನಂತಾಳಲ್ಲ, ಓದೋದೇನು ಮುಗಿದತ್ತು ಬಿಡು. ಇನ್ನೊಂದು 3 ತಿಂಗಳಾದ್ರೆ ಎಕ್ಸಾಮ್ ಬಂದುಬಿಡ್ತಾವೆ. ಎಕ್ಸಾಮ್ ಮುಗಿದ್ಬೇಕಾ ಸ್ವಲ್ಪ ದಿನ ಎಲ್ಲ ಕೆಲ್ಸಕ್ಕೆ ಹೋಗ್ಕೊಳ್ಳಂದ್ರೆ ಹೋಗಿ ಬರಲಿ, ಆಮೇಲೆ ನೋಡ್ಕೊಂಡ್ರತ್ತೆ. ಆಕೆಗೆ ಏನು ಭಾಳ ವಯಸ್ಸು 30-40 ಅನ್ನಂಗಿಲ್ಲ, ಏನಿಲ್ಲ. ಆಮೇಲೆ ನೋಡಿದ್ರೆ ಅದು ಬಿಡ ಅಂದು ನಾನು ನಮ್ಮ ಮನೆಯವ್ರಿಗಂದೆ. ತೀರಾ ಇದು ಮತ್ತೆ ಈಗಿನೂ ಸ್ವಲ್ಪ ಹಿಂಗಾಗೈತಿ. ಮತ್ತು ಹಿಂದೆಲೆ ಹುಡುಗ ನೋಡೋದು ಅದು ಇದು ಮಾಡೋದು ಬೇಡ, ಸುಮ್ಮನೆ ಇದ್ಬಿಟ್ರೆ ಸ್ವಲ್ಪ ದಿನ ಅಂತಾನೆ. ಅವರು ಹ್ಞೂ ಅಂದಾರೆ. ಹಂಗೆ ಅನ್ನಿಸ್ತದೆ ಬಿಡ. ಈಗ ನಮಗೆ ನೋಡು, ಮನೆ ಕೆಲಸ ತವ್ರ ಮನೆಗಿದ್ದಾಗ ಮಾಡಿರಂಗಿಲ್ಲ, ಗಂಡು ಮನೆಗೂ ಮಾಡ್ಕೊಂಡ್ರೆ ಹೆಂಗೆ ಅನಿಸ್ತೈತಿ. ಪಾಪ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಎಷ್ಟು ಕೆಲಸ ಮಾಡ್ತಿತ್ತು, ಅಲ್ಲಿದ್ದಾಗ ನಾವು ಸ್ವಲ್ಪನೂ ಮಾಡ್ತಿದ್ದಿಲ್ಲ. ಇಲ್ಲಿ ಮಾಡೋಷ್ಟು 1/4% ಸದಗೂ ಅಲ್ಲಿ ಮಾಡ್ತಿದ್ದಿಲ್ಲ ಅಂದ್ರೆ ಪಾಪ ಏನಾಗ್ತಿದ್ದಿಲ್ಲ. ಇಲ್ಲಿ ಪೂರ್ತಿ ಕೆಲಸ ಎಲ್ಲ ಜವಾಬ್ದಾರಿ ನಾವೇ ತಗೊಂಡು ಮಾಡಿದ್ರೆ ನಮಗೇನರ ಒಂದು ಮಾತು ಅನ್ನೋದು ಬಿಡಂಗಿಲ್ಲ. ಹಂಗೆ ಮತ್ತೆ ಅದಕ್ಕೆ ಪಾಪಕ್ಕಿಗೂ ಹಂಗೆ ಅನಿಸೈತಿ. ಗಂಡು ಮನೆಗೆ ಹೋಗಿ ದುಡಿದ್ರೆ ಅಲ್ಲೇನಿದಾಕತಿ. ಇಷ್ಟು ವರ್ಷ ನಮ್ಮ ಸಾಕಿ ಓದ್ಸೋಕ್ಕೆಲ್ಲ ಇದು ಮಾಡ್ತಾರೆ, ಸ್ವಲ್ಪ ಅವ್ರಿಗೂ ಸ್ವಲ್ಪ ಆಶ್ರಮ ಅಂತಂದು ಆಕೆಗೂ ಅನಿಸಿರ್ತೈತಿ. ಹೋಗ್ಲಿ ಬಿಡು, ಆಕೆ ಏನು ವಯಸ್ಸಾಗಿಲ್ಲ, ಯಾಕೆ ಇದು ಮಾಡ್ತೀರಿ, ಆರಾಮಿರಲಿ ಸ್ವಲ್ಪ ದಿನ. ಮದುವೆ ಆದಮೇಲೆ ಅದೇ ಇದ್ದದ್ದಲ್ಲವ ಗೋಳಾಟ. ಏನು ಇಬ್ಬರು ಮಾತಾಡ್ಕೊಂಡು ಕುಂತ್ಬಿಟ್ಟಿರಿ? ಬಾರ ಗೊರಕ್ಕ ಬಾ. ಏನಿಲ್ಲವ, ಹಂಗೆ ಕೆಲಸ ಆತ. ನಾನು ಹಂಗೆ ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ಈಗ ಗಿರ್ಜಿನ ಈಗ ಬಂದ್ಲ, ಹಂಗೆ ಮಾತಾಡ್ಕೊಂತ ಕುಂತಿದ್ದೆ ನೋಡು. ಬಾ ಕುತ್ಕ, ನಿಂದು ಕೆಲಸ ಎಲ್ಲ ಆಗೈತೆ ಅನಿಸ್ತೈತಿ. ಹೂನವ, ನಾನು ಮುದ್ದೆ ಮಾಡಿದ್ದೆ. ಮುದ್ದೆ ಶೇಂಗದ ಬಜ್ಜಿ ಮಾಡಿದ್ದೆ, ಅನ್ನ ಮಾಡಿ ಈಗ ಬಂದೆ ನೋಡು. ಗೌರಕ್ಕ, ನೀ ಮಾಡಿದ್ದೆ ಶೇಂಗದ ಬಜ್ಜಿ ಅಂದ್ರೆ ನನಗಂತೂ ಭಾಳ ಇಷ್ಟ ನೋಡ. ಭಾಳ ರುಚಿ ಮಾಡ್ತೀಯ ನೀನು. ಯಾವಾಗ ಒಂದ್ಸರಿ ಕೊಟ್ಟಿದ್ದಲ್ಲ, ನಾನು ಯಾವಾಗಾರ ಹಂಗೆ ಮಾಡೋಕ್ಕೋದ್ರೆ ಹಂಗಾಗಂಗಿಲ್ಲ. ಎಲ್ಲ ನೀನೇನು ಹಾಕ್ತಿಯಲ್ಲ ಅದನ್ನ ಎಲ್ಲ ಹಾಕಿರ್ತಾನೆ ಅಂದ್ರೆ ಹಂಗಾಗಂಗಿಲ್ಲ. ಸ್ವಲ್ಪ ಕೂಡ ನನಗೆ ಈಗ ಊಟ ಮಾಡೋಕೆ. ನಾನು ಸಾಂಬಾರು ಮಾಡೀನಿ ಬಿಡ, ಬೇಳೆ ಸಾಂಬಾರು. ಅದಕ್ಕೆ ಟೊಮೆಟೊ ಹಣ್ಣು ಕಮ್ಮಿ ಇದ್ವು, ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಿಂಡಿ ಹಾಕಿ ಮಾಡೀನಿ. ಯಾಕೆ ನನಗೆ ಹಂಗಾಗತ್ತಿಲ್ಲ. ನನಗೆ ಹುಣಸೆ ಹಣ್ಣು ಅಂದ್ರೆ ಆಗಿ ಬರೋಂಗಿಲ್ಲ ಬಿಡ ಸೊಪ್ಪು. ಅದಕ್ಕೆ ಸ್ವಲ್ಪ ಬಜ್ಜಿ ಕೊಡ. ಹಾಕಿ ತಗೋಳ, ಹೋಗೋಬೇಕಾರ ಇಸ್ಕೊಂಡು ಹೋಗುವಂತ. ಹಂಗೆ ನೀನೇನು ಮಾಡಿದ್ದೆ ಸೀತಕ್ಕ ಊಟಕ್ಕೆ? ನಾನು ಚಪಾತಿ ಮಾಡಿದ್ದು ಬಿಡ. ಅಂದ್ರೆ ಬೆಳಗ್ಗೆ ದೋಸೆ ಮಾಡಿದ್ನೆ, ಆಲೂಗಡ್ಡೆ ಪಲ್ಯ ಸ್ವಲ್ಪ ಉಳಿದುತ್ತಾ. ಮತ್ತೇನು ಬೇರೆ ರೊಟ್ಟಿ ಗಿಟ್ಟು ಮಾಡ್ಕೊಂತ ಕುಂದ್ರೋದು. ಆಲೂಗಡ್ಡೆ ಪಲ್ಯ ಮತ್ತು ರೊಟ್ಟಿ ಗಿಟ್ಟಿ ಅದಕ್ಕೂ ಸರಿ ಆಗಂಗಿಲ್ಲಲ್ಲ, ಅದಕ್ಕೆ ಚಪಾತಿ ಮಾಡಿದ್ದೆ. ಕೊಬ್ಬರಿ ಇತ್ತ. ಬೆಳಗ್ಗೆ ಅಂದ್ರೆ ಶೇಂಗಾದ ಚಟ್ನಿ ಮಾಡಿದ್ದೆ. ಅದಕ್ಕೆ ಈಗ ಮತ್ತು ಕಾಯಿ ಇತ್ತಲ್ಲ, ಕಾಯಿ ಹೊಡೆದಿತ್ತು ಮೊನ್ನೆ, ಅದಕ್ಕೆ ಕೊಬ್ಬರಿ ಚಟ್ನಿ, ಆಲೂಗಡ್ಡೆ ಪಲ್ಯ, ಚಪಾತಿ ಮಾಡಿದ್ದು ನೋಡು. ಸೀತಕ್ಕ, ನೀನು ಆಲೂಗಡ್ಡೆ ಪಲ್ಯ ಆಮೇಲೆ ಚಪಾತಿ ಭಾರಿ ಮಸ್ತ್ ಮಾಡ್ತೀನಿ ನೋಡು. ನನಗಂತೂ ಹೆಂಗೆ ಮಾಡಿದ್ರೆ ನಿನ್ನ ಕೈಲಿ ಆದಂಗೆ ಆಗಂಗೇ ಇಲ್ಲ. ಎಲ್ಲ ನೀನು ಏನೇನು ಹಾಕ್ತಿ ಎಲ್ಲ ಅದನ್ನ ಹಾಕ್ತಾರೆ ಅಂದ್ರೆ ಆಗಂಗಿಲ್ಲ. ಸ್ವಲ್ಪ ಹೋಗೋಕೆ ಕೊಡ ನನಗೊಂದು ಚಪಾತಿ, ಸ್ವಲ್ಪ ಆಲೂಗಡ್ಡೆ ಪಲ್ಯ. ಅಲ್ಲಲ್ಲಿ ಗಿರ್ಜಿ, ನಮ್ಮ ಹತ್ರ ನೋಡಿದ್ರೆ ಬಜ್ಜಿ ಕೇಳ್ತಿ, ಸೀತಕ್ಕನ ಹತ್ರ ನೋಡಿದ್ರೆ ಚಪಾತಿ ಆಲೂಗಡ್ಡೆ ಪಲ್ಯ ಕೇಳ್ತಿ. ಅಲ್ಲ, ನೀ ಮಾಡಿದ ಸಾರು ನಿನಗೆ ಉಣ್ಣಂಗಾಗಲ್ಲ ಅಂದ್ರೆ ಪಾಪ ನಿನ್ನ ಮಗ ನಿನ್ನ ಗಂಡ ಹೆಂಗೆ ಉಂತಾರೆ? ಹೆಂಗಾರ ಉಣ್ಲಿ, ಏನಾರ ಮಾಡ್ಲೋಗ. ಏನು ಮಾಡಲ ನಾನು ಹೇಳ್ಬೇಕಂದ್ರೆ ಚಪಾತಿ ಮಾಡ್ಬೇಕು ಅನ್ಕೊಂಡ್ಬಿಡ, ಬೇಜಾರು ಬಿಡ ಮಾಡೋಕ್ಕೆ. ಅದಕ್ಕೆ ಮಾಡೋಂಗಾಗಲಿಲ್ಲ. ಬಜ್ಜಿ ಸ್ವಲ್ಪ ಜಾಸ್ತಿನೇ ಇಸ್ಕೊಂಡು ಹೋಗುವಂತಾಗ, ಪಾಪ ಮತ್ತೆ ಉಣ್ಣಂಗಾಗಲ್ಲ ಅಂತೆ. ಅವ್ರೇನು ಅಂತಾರೆ, ಬಜ್ಜಿ ಹೆಂಗಿದ್ರೆ ನಾನು ಜಾಸ್ತಿನೇ ಮಾಡೀನಿ, ಒಂದು ಊಟ ಹೆಚ್ಚಿನ ಇಸ್ಕೊಂಡು ಹೋಗುವಂತೆ ಅಂತಾರೆ.
ಅಯ್ಯ ನೀನು ಹಿಂಗಂದ್ರೆ ನಾನು ಸಾರ ಮಾಡ್ತಿದ್ದಿಲ್ಲಲ್ಲ, ಸುಮ್ಮನೆ ಅಂತ ಜಳದಾಗ ನಿಂತ್ಕೊಂಡು ಅಷ್ಟೊತ್ತು ಸಾರು ಮಾಡಿದೆ. ಫಸ್ಟಿಗೆ ಹೇಳ್ಬಿಟ್ಟಿದ್ರೆ ನಮ್ಮ ಮೂವರ್ಗೆ ಅನ್ನಕ್ಕೊಂದು ಕುಕ್ಕರ್ಗೆ ಇಟ್ಬಿಡ್ತಿದ್ದೆ. ನಿಮ್ಮ ಮನ್ಯಾಗ ಹೆಂಗಿದ್ರು ಬಜ್ಜಿ ಹಾಕುತ್ತಾ, ಸೀತಾಕರ್ ಮನ್ಯಾಗ ಚಪಾತಿ ಆಲೂಗಡ್ಡೆ ಪಲ್ಯ ಕೊಡ್ತದಲ್ಲ, ಊಟನ ಮುದ್ಬಿಡ್ತದೆ ನೋಡುತ್ತೆ. ಈ ಪಟ್ಟು ಏನಾರ ಜಾಸ್ತಿ ಮಾಡಂಗಿದ್ರೆ ಇಬ್ಬರು ಹೇಳ್ಬಿಟ್ರಿ, ನಾನು ಅಡುಗೆನ ಮಾಡೋಕೆ ಹೋಗಂಗಿಲ್ಲ ಮನ್ಯಾಗ. ಹೆಂಗಿದ್ರೆ ಸಿಲಿಂಡ್ರ್ ಉಳಿತೈತೆ ನಮ್ದು. ಇಕ್ಕಿ ನೋಡ ಸೀತಕ್ಕ, ಏನೋ ಒಂದಿನ ಕೊಟ್ರೆ ಇಪ್ಪಟ್ಟು ಹೆಚ್ಚಿಗೆ ಮಾಡಿದಾಗೆಲ್ಲ ಹೇಳಂತಂದಂತಾಳೆ. ಹಂಗಾಕಿ ಮೈಗಳ್ಳಿ ಕೆಲಸ ಮಾಡೋದು ಗೊತ್ತಿಲ್ಲ. ಇಲ್ಲಿ ಬಿಡ ಸೀತಕ್ಕ, ನಮ್ಮ ಅತ್ತೆ ಬಂದ್ಮೇಲೆ ಮಾಡೋದು ಇದ್ದಿದ್ದೆ ಅಲ್ಲ, ಅದಕ್ಕೆ ಸ್ವಲ್ಪ ಈಗ ಆರಾಮ್ ತಗೋಣ ಅಂತ. ಆಯ್ತು ತಗೊಳವ, ಆರಾಮ್ ತಗ. ನಮ್ಮ ಯಾಕೆ ಬೇಡ ಅನ್ಬೇಕು ನಿನ್ನ ಖುಷಿಗೆ. ನಾನು ಚಪಾತಿ ಸ್ವಲ್ಪ ಹೆಚ್ಚಿಗೆ ಮಾಡೀನಿ, 3 ಚಪಾತಿ ಒಯ್ಯಿ ಅಂತಾಗ. 3 ಚಪಾತಿ ಒಯ್ಯಿ, ಆಲೂಗಡ್ಡೆ ಪಲ್ಯ ಒಯ್ಯಿ, ಒಂದೊಂದು ತಿಂದು ಅನ್ನ ಬಜ್ಜಿ ಉಣ್ಣುವಂತಿ. ಸೀತಕ್ಕ, ನಮ್ಮ ಕಡೆ ಯಾರೋ ರಿಲೇಷನ್ ಅಂತಪ್ಪ, ನಮಗೆ ಗೊತ್ತಿರೋಣಂತೆ. ನಮ್ಮ ಮಗಳು ಅಂದ್ರೆ ಹಿಂಗೆ ಮದುವೆ ವಯಸ್ಸಿಗೆ ಬಂದಾಳಲ್ಲ, ಅದಕ್ಕೆ ತೋರಿಸ್ತೀರೇನೋ ಅಂತ ಕೇಳಕತ್ತಿದ್ಲು. ಆಲ್ಮೋಸ್ಟ್ ಈಗ ನನ್ನ ಮಗಳು ನಿನ್ನ ಮಗಳು ಒಂದೇ ಏಜ್ ಅಲ್ಲ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಇವು ಹುಡುಗಿಯಾರು ನೋಡಿದ್ರೆ ಓದಬೇಕು ಕೆಲಸ ಮಾಡಬೇಕು ಅಂತವು. ಆದರೆ ನಮ್ಮ ಮನ್ಯಾಗ ಅಣ್ಣರೇನವ ನೀನು ಹೇಳ್ದಂಗೆ ಕೇಳ್ತಾರೆ ಹೆಂಗೆ ನಡೀತೈತಿ. ಆದ್ರೆ ನಮ್ಮ ಮನೆಯವರು ಏನೋ ಓದ್ಸೋಕೆ ಬೇಡ ಅಂತಂದ್ರೆ ಅಂತಂದ್ರಾಗ ಈಗ ಸ್ವಲ್ಪ ಒಳ್ಳೆ ಸಂಬಂಧ ಬಂದತ್ತಂದ್ರೆ ಅವರೆಲ್ಲಿ ಓದಿಸ್ಬೇಕು, ಓದಲಿ, ಕೆಲ್ಸಕ್ಕೆ ಹೋಗ್ಲಿ ಅಂತಾರೆ. ಕೆಲ್ಸಕ್ಕೆ ಕಳ್ಸೋದು ದೂರದ ಮಾತು ಬಿಡು. ನಾನು ಏನೋ ಸ್ವಲ್ಪ ದಿನ ಬಿಟ್ಟು ಮದುವೆ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೆ. ಅದು ಹಿಂಗೆ ಯಾರೋ ಸಂಬಂಧ ಬಂದತ್ತಂತೆ. ಅವು ನೋಡಿದ್ರೆ ನನ್ನ ಹತ್ರ ಬದಲಿ ನನ್ನ ಹತ್ರ ಇದ್ರೆ ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ತೇವೆ ತೋರಿಸ್ತೇವೆ ಅಂತಿದ್ದೆ. ಹೋಗಿ ನಿಮ್ಮ ಅಣ್ಣನ ಹತ್ರ ನಾವು ಕೇಳ್ಬಿಟ್ಟಾರ ಅವರು. ಇವ್ರೇನಂದಾರ ಮತ್ತು ಹೌದು ಬಿಡು, ಆಗೋ ಟೈಮ್ಗೆ ಆಗ್ಬೇಕು, ಹಂಗೆ ಬಿಟ್ಕೊಂತ ಹೋದ್ರೆ ಹಂಗೆ ಆಕತಿ, ತೋರಿಸಿದ್ರ ತಗೋ ಅನ್ನಕತ್ತಾರ. ಏನು ಮಾಡ್ಬೇಕೇನೋ, ನಾನು ನನ್ನ ಮಗಳಿಗೆ ಹೇಳಿಲ್ಲ, ಹೇಳಿದ್ರೆ ಪಾಪ ಅದು ಬೇಜಾರು ಮಾಡ್ಕೊಂತೈತಿ. ಇಬ್ಬರು ಹಂಗದಾರ, ಓದಬೇಕು ಕೆಲಸ ಮಾಡ್ಬೇಕು ಅಂತಲೇ ಇರ್ತಿರ್ತಾರೆ. ಏನು ಮಾಡೋದು, ನಮ್ಮ ಮಗಳದು ಎಲ್ಲ ಆಗಿಟ್ಟಿದ್ದು ಇಷ್ಟೊತ್ತಿಗೆಲ್ಲ ಮದುವೆ ತಯಾರಿ ಎಲ್ಲ ಮಾಡ್ತಿರ್ತಿದ್ವಿ. ಏನು ಮಾಡ್ಬೇಕು, ಅದೊಂದು ಯಾವುದೋ ಕಾರಣಕ್ಕೆ ಕ್ಯಾನ್ಸಲ್ ಆಗಿಬಿಡುತ್ತೆ. ನೋಡಿ, ಎಲ್ಲದು ಏನು ಹಂಗಾಗಂಗಿಲ್ಲ. ನಿನ್ನ ಮಗಳು ಅದೃಷ್ಟ ಚೆನ್ನಾಗಿರೋ ಹುಡುಗ, ಚೆನ್ನಾಗಿರೋ ಮನೆ ಸಿಗ್ತದಂದ್ರೆ ಮಾಡಿಬಿಡಲ್ಲ, ಅದ್ರಾಗ ಏನೈತಿ. ನಾನು ಹಂಗೆ ಅನ್ಕೊಂಡೆ ನೋಡು. ಅದಕ್ಕೆ ಇನ್ನೊಂದು 4-5 ದಿನ ಬಿಟ್ಟು ಏನೋ ಬರ್ತಾವೆ ನೋಡೋಕೆ ಅಂದಾರಂತೆ. ಅದಕ್ಕೆ ನಮ್ಮ ಮಗಳಿಗೆ ಹೇಳ್ಬೇಕು, ನೋಡವ ಯಾವಾಗಿದ್ದರೂ ಮದುವೆ ಮಾಡಿಕೊಡೋದ ಚೆನ್ನಾಗಿ. ನಾನು ನಿಮ್ಮನ್ನ ಹಂಗೆ ನೋಡಿಕೊಡ್ಲ ಅಂತಿಂತ ಮನೆಗೇನು ಕಳ್ಸೋಂಗಿಲ್ಲ, ಚೆನ್ನಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡಿಕೊಡ್ತೇವೆ ಅಂತಂದು ಹೇಳಿ ಒಪ್ಪಿಸ್ತೇನೆ. ಹೆಂಗೆ ಸೀತಕ್ಕ, ನನಗೆ ಹೊಟ್ಟಸದ ಬಾರ, ಚಪಾತಿ ಆಲೂಗಡ್ಡೆ ಪಲ್ಯ ಕೊಡು ಬಾರವ, ಹೋಗಿ ಊಟ ಮಾಡಿ ಸ್ವಲ್ಪ ಅಡ್ಡಾರ ಹಾಕ್ತೀನಿ. ಬಾರವ, ನಿನಗೂ ಕೊಟ್ಟು ಹಂಗೆ ನಾನು ಸ್ವಲ್ಪ ಹೊತ್ತು ಅಡ್ಡ ಆಗ್ಬೇಕು ಊಟ ಮಾಡಿ. ನಿಮ್ಮ ಅಣ್ಣ ಯಾಕೆ ಬರ್ತಾನಂದ್ರೆ ಇನ್ನೂ ಬಂದಿಲ್ಲ, ಅವತ್ತೇನು ಗ್ಯಾರಂಟಿ ಈಗ ಬರ್ತಾನೆ ಒಂದು ಅರ್ಧ ಗಂಟೆ ಅಂತರ ಬರೋಂಗಿಲ್ಲ ಬಿಡೋಂಗಿಲ್ಲ. ನಾನು 1-2 ಚಪಾತಿ ತಿಂದತ್ತ ಸ್ವಲ್ಪ ಅಡ್ಡ ಹಾಕನಿ. ಗೌರಕ್ಕ, ನೀನು 1-2 ಒಯ್ಯಂತ ಬಾ ಚಪಾತಿನ. ಇಲ್ಲವ ಬೇಡ, ಚಪಾತಿ ತಿನ್ನಲ್ಲ ಬಿಡ ನಮ್ಮ ಮನ್ಯಾಗ, ಅದನ್ನು ಹೀಟ್ ಆಕತಿ, ಮೊದಲು ಬಿಸಿಲು ಐತೆ ಅಂತಂದು ಅದಕ್ಕೆ ನಾನು ಚಪಾತಿ ಮಾಡೋಕೆ ಹೋಗಂಗಿಲ್ಲ. ಬರೀ ರೊಟ್ಟಿ ಮುದ್ದೆ ಇಷ್ಟ ನೋಡಿ ನಮ್ಮ ಮನ್ಯಾಗ. ಹೌದಾ, ಸರಿ ಬಿಡು, ಬರ ಗಿರ್ಜಿ, ನಾನು ಹಂಗೆ ಶೇಂಗಾ ಬಜ್ಜಿ ಹಾಕ್ತಿರ್ತೀನಿ, ಇಸ್ಕೊಂಡು ಹೋಗಂತಂಗೆ. ಹಾಂ ಬಂದೆ, ಹೋಗು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.